ಬಿಡದಿ ಏನು ಬೃಹತ್ ಪಾದಯಾತ್ರೆ ಕೈಗೊಂಡಿದ್ದೀವಿ. ಬಿಡದಿ ಸಮಗ್ರ ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡಿದೆ, ರೈತರು ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ನಾವು ಬೆಂಬಲ ಮತ್ತು ಸಪೋರ್ಟನ್ನು ಕೊಡ್ತಿದ್ದೀವಿ. ನಿನ್ನೆ ಕೂಡ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯಿತು, ಪಾದಯಾತ್ರೆ ಆಯಿತು. ಇವತ್ತು ಬಿಡದಿಯಿಂದ ಇಲ್ಲಿವರೆಗೆ ನೈಸ್ ಜಂಕ್ಷನ್ವರೆಗೂ ಕೂಡ ಸುಮಾರು ಒಂದು 14 ಕಿಲೋಮೀಟರ್ದ ಪಾದಯಾತ್ರೆಯೂ ಕೂಡ ಸೇರ್ತದೆ. ಬಿಡದಿ, ರಾಮನಗರ ಮತ್ತು ಆಮೇಲೆ ಹಾರೋಹಳ್ಳಿ, ಚನ್ನಪಟ್ಟಣ ಮತ್ತು ಮಂಡ್ಯದಿಂದ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬಹುಶಃ ಈ ಬೃಹತ್ ಪಾದಯಾತ್ರೆಯಲ್ಲಿ ಕೂಡ ದೊಡ್ಡವರು ಉದ್ಘಾಟನೆ ಮಾಡ್ತಿದ್ದಾರೆ ಇವತ್ತು 11 ಗಂಟೆಗೆ. ತದನಂತರವಾಗಿ ಇಲ್ಲಿಂದ ಪ್ರಾರಂಭವಾಗಿ ನೈಸ್ ಜಂಕ್ಷನ್ ಕೂಡ ಪಾದಯಾತ್ರೆ ಹೋಗ್ತಿದ್ದೀವಿ. ಬಹುಶಃ ನೀವು ನೋಡಿರ್ಬೋದು, ರೈತರು ತುಂಬ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಈ ದೃಷ್ಟಿಯಲ್ಲಿ ಕೂಡ ರೈತರ ಹೋರಾಟಕ್ಕೆ ಎಲ್ಲರ ಕಡೆಯಿಂದ ಕೂಡ ಬೆಂಬಲ ಇದೆ. ರಾಜ್ಯ ಸರ್ಕಾರ ಕೈ ಬಿಡ್ತದೆ ಸರ್ ಬಹುಶಃ ಹೋರಾಟ ನಡೀತದೆ. ನಿಮಗೆ ಗೊತ್ತಿರಬೇಕು, ಯಾರು ಕೂಡ ರೈತರ ಹೋರಾಟಕ್ಕೆ ಹಿಂದೆಲ್ಲ ಸರ್ಕಾರಗಳು ಏನಾಗಿದೆ ಅಂತೇಳಿ ಎಲ್ಲರಿಗೂ ನೆನಪಿನಲ್ಲಿ ಇದೆ. ಈ ದೃಷ್ಟಿಯಲ್ಲಿ ಕೂಡ ರಾಜ್ಯ ಸರ್ಕಾರ ಅರಿತುಕೊಂಡು ಈ ಭೂ ಸ್ವಾಧೀನ ಮತ್ತು ಯೋಜನೆ ಕೈ ಬಿಡೋದು ಒಳ್ಳೆಯದು. ಇಲ್ಲಿ ಬೇಡಂ ಪಾರ್ಕ್ನವರು ಬಹುಶಃ ಅಲ್ಲಿ ನಗರ ಪ್ರದೇಶದಲ್ಲಿ ಮೆರವಣಿಗೆ ಬಿಡುವುದಿಲ್ಲ. ಅದಕ್ಕೋಸ್ಕರವಾಗಿ ಬಹುಶಃ ನಾವು ನೈಸ್ ರೋಡ್ನಲ್ಲಿ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಸಿರಿ ಕನ್ವೆನ್ಷನಿಂದ ಮತ್ತು ಇಲ್ಲಿ JK ಗ್ರ್ಯಾಂಡ್ನವ್ರಿಗೆ ಹೋಗಿಬಿಟ್ಟು ಅಲ್ಲಿ ನಾವು ಅಂತ್ಯ ಮಾಡ್ತೇವೆ. ಇನ್ನು 18ನೇ ತಾರೀಕಿಗೆ ಮತ್ತು BJP ಮತ್ತು JDS ಸೇರಿಕೊಂಡಂತೆ ಕೂಡ ಬೃಹತ್ ಪ್ರತಿಭಟನೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತೇವೆ. ಸ್ವಯಂ ಪ್ರೇರಿತವಾಗಿ ರೈತರೇ ಬಂದು ಈ ಪ್ರತಿಭಟನೆ ಪಾಲ್ಗೊಳ್ತಿದ್ರೆ ಪಾದಯಾತ್ರೆ ಸರ್. ಹೌದು, ರೈತರು ಬಹುಶಃ ಅವ್ರಿಗೆ ಇರೋದೇ ಒಂದು ಆಧಾರ ಅಲ್ಲ, ಈ ಜಮೀನು ಬಿಟ್ಟರೆ ಬೇರೆ ಏನೂ ಆಧಾರ ಇಲ್ಲ. ಈ ದೃಷ್ಟಿಯಲ್ಲಿ ಕೂಡ ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಿದ್ದಾರೆ. ಅವ್ರು ಬೆಂಬಲವಾಗಿ ನಿಂತ್ಕೋಬೇಕಲ್ವ. ನಾವೆಲ್ಲ ನಿಂತರೂ ಕೂಡ ರೈತರಿಗೆ ಯಾವುದೇ ರೀತಿಯಲ್ಲಿ ಕೂಡ ನಿರ್ಗತಿಕೆ ಮಾಡಬಾರ್ದಲ್ಲ. ಈ ದೃಷ್ಟಿಯಲ್ಲಿ ಕೂಡ ನಮ್ಮ ಬೆಂಬಲ ಇದೆ. ತಾಲೂಕಿನಿಂದ ಬಿಡದಿ ರೈತರಿಗೆ ಸಪೋರ್ಟ್ ಕೊಡೋಕೆ ಬರ್ತಾ ಇದ್ದಾರೆ. ಎಲ್ಲ ವಿವಿಧ ತಾಲೂಕಿನಿಂದ ಬರ್ತಿದ್ದಾರೆ. ಬಹುಶಃ ಬಹಿರಂಗಿ ಸಭೆಗೆ ರಾಜ್ಯಾದ್ಯಂತ ಬರ್ತಾರೆ. ಬಹಿರಂಗಿ ಸಭೆಗೆ ಬರ್ತಾರೆ.